ಹಂಗೆ ಕೆಳಗೆ ಬಂದುಬಿಟ್ರೆ ರವಿ ಮಾಮ ತೋರಿಸ್ತೀನಿ ಬನ್ನಿ ಮುಂದ್ಗಡೆ. ನಾನು ಏರ್ಸ್ ನೋಡಿದ್ರೆ ಗೊತ್ತಾಗಿರ್ಬೋದು ಎಷ್ಟು ಗಾಳಿ ಬೀಸ್ತೈತಲ್ಲ ಅಂತ. ಇಲ್ಲಿ ತುಂಬ ಕೋಲ್ಡ್ ಇದೆ. ಬೇಗ ಬೇಗ ಮನೆಗೆ ಹೋಗೋಣ ಬನ್ನಿ. ಓ ಅಣ್ಣ ಫೋಟೋಗ್ರಾಫರು, ಅಕ್ಕ ಫೋಜರು. ಸಖತ್ತಾಗಿದೆ. ಮತ್ತೆ ಇಲ್ಲೊಂದು ಹಾಕಿದೆ ನೋಡಿ, ರೋಡ್ ಮ್ಯಾಪ್ ಆಫ್ ಇಂಡಿಯಾ. ಅವ್ರು ಇಂಡಿಯಾಗೆ ರೂಲ್ ಮಾಡಕ್ಕೆ ಬರ್ತಿದ್ರಲ್ಲ, ಈ ಪ್ಲೇಸ್ ನೋಡ್ರಿ ಎಷ್ಟು ಚೆಂದಾಗಿದೆ ಅಲ್ವಾ. ನಿಂತ್ಕೊಂಡ್ರೆ ಒಂದು ಮಸ್ತ್ ಫೀಲಿಂಗ್ ಇಲ್ಲಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ಬಂದಿದ್ದರೆ, ನನ್ನ ಹೆಸರು ಸುದೀಪ್ ಅಂತ. ನಾನು UK ಇಂದ ಕನ್ನಡ ಬ್ಲಾಗ್ಸ್ ಮಾಡ್ತೀನಿ. ನಾನು UK ಯಲ್ಲಿ ಏನೇನು ಪ್ಲೇಸಸ್ ಇದೆ ಎಲ್ಲದನ್ನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಹಿಂದ್ಗಡೆ ಇರೋ ಪ್ಲೇಸು. ನೋಡಿ ಇಲ್ಲಿ ನೋಡಿ, ಈ ಕಡೆ ಸ್ಕೈ ಸ್ಕ್ರೀಪರ್ಸ್ ಎಲ್ಲ ಇದೆ ನೋಡಿ ಹಿಂದ್ಗಡೆ. ಸಖತ್ತಾಗಿದೆ ಇರೋ ಪ್ಲೇಸು. ಇದೇ ಥರ ಪ್ಲೇಸ್ನ UK ಯಲ್ಲಿರೋಂಥ ಎಲ್ಲ ಪ್ಲೇಸ್ನೂ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತೀನಿ. ಆದಷ್ಟು ಎಲ್ಲದನ್ನು ನೋಡೋಕೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಇವತ್ತು ಒಂದು ಬ್ಯೂಟಿಫುಲ್ ಆಗಿರೋವಂಥ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಇದು ಬ್ಯೂಟಿಫುಲ್ ಪ್ಲೇಸ್ ಅಂದರೆ ಇದೇನು ಹೊರಗಡೆ ಇರೋವಂಥ ಪ್ಲೇಸ್ ಅಲ್ಲ, ಒಂದು ಬಿಲ್ಡಿಂಗ್ ಒಳಗಡೆ ಇರೋವಂಥ ಒಂದು ಪ್ಲೇಸ್ ಇದು. ಈ ವಿಡಿಯೋಲಿ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇರಲ್ಲ, ಯಾಕಂದರೆ ನಾನು ಇವತ್ತು ಮರೆತು ಬಿಟ್ಟು ಬಂದುಬಿಟ್ಟಿದ್ದೀನಿ ಮೈಕ್ನ. ಸೊ ನೆಕ್ಸ್ಟ್ ಟೈಮಿಂದ ತಪ್ಪದೇನೆ ಮೈಕ್ ತೊಗೊಂಬಂದು ವಿಡಿಯೋ ಮಾಡ್ತೀನಿ. ಇವತ್ತೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಬನ್ನಿ ತೋರಿಸ್ತೀನಿ ಒಳಗಡೆ. ಈ ಪ್ಲೇಸ್ ನೋಡ್ರಿ ಎಷ್ಟು ಚೆಂದಾಗಿದೆ ಅಲ್ವಾ. ನಿಂತ್ಕೊಂಡ್ರೆ ಒಂದು ಮಸ್ತ್ ಫೀಲಿಂಗ್ ಇಲ್ಲಲ್ಲ. ನೋಡಿ ಎಷ್ಟು ಚೆನ್ನಾಗಿ ಗಾರ್ಡನ್ ಇದೆ. ಸೊ ಈ ಗಾರ್ಡನ್ನು ಎಲ್ಲ ಎಷ್ಟು ಚಂದ ಇದೆ, ಆದರೆ ನಿಂತ್ಕೊಳ್ಳೋಕೆ ಮಾತ್ರ ಆಗಲ್ಲ. ಯಾಕಂದರೆ ಎಷ್ಟು ಗಾಳಿ ಅಂತಂದರೆ, ಒಂದ್ಸಲಿ ಗಾಳಿ ಬೀಸ್ತು ಅಂದರೆ ಕೂದಲು ಎಲ್ಲ ಕಿತ್ಕೊಂಡು ಆರೋಗ್ಬಿಡ್ತವೆ. ನೀವೇನೇ ಚಂದ ರೆಡಿಯಾಗಿ ಬಂದ್ರೂ, ಎಷ್ಟೇ ಮಸ್ತಾಗಿ ಕಾಣಿಸ್ತೀನಿ ಅಂತ ಅಂದ್ಕೊಂಡ್ರು ರೂಮಲ್ಲಿ ಹೊರಗಡೆಗೆ ಬಂದಮೇಲೆ ಫುಲ್ ಚಿತಾಲ್ ಪತಾಲ್, ಕೂದಲ ಎಲ್ಲ ಚಿತಾಲ್ ಪತಾಲ್ ಅಂದ್ಕೊಂಬಿಟ್ರಿ. ಬನ್ನಿ ಒಳಗಡೆ ಹೋಗೋಣ, ಹೆಂಗಿದೆ ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇದೆ ನೋಡಿ ಅದು ಬಿಲ್ಡಿಂಗು. ಒಳಗಡೆ ಹೋಗ್ಬೇಕೀಗ. ಒಳಗಡೆ ಹೋಗ್ಲಿಕ್ಕೆ ಈ ಥರ ನನ್ನ ಹತ್ರ ಮೆಂಬರ್ಶಿಪ್ ಕಾರ್ಡ್ ಇದೆ. ನೀವೇನಾದರೂ ಬರ್ತಿದ್ದೀರಾ ಅಂತಂದರೆ ಟಿಕೆಟ್ ತೊಗೊಂಬರ್ಬೇಕಿಲ್ಲಿ. ಇದೆ ಎಂಟ್ರೆನ್ಸು. ಇಲ್ಲೇನೋ ಮಸ್ತಾಗಿ ಬಿಡಿಸಿದ್ದಾರೆ ನೋಡಿ, ಏನೋ ವರ್ಡ್ಸ್ ಹಾಕಿದ್ದಾರೆ. ಈ ಕಡೆಗೆ ಬಂದರೆ ನೋಡಿ ಈ ಪ್ಲೇಸ್ನ ಫುಲ್ಲು ರೆಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ, ಯಾವ ಥರ ಡಿಸೈನ್ ಇದೆ ಅಂತ ಮೇಲ್ಗಡೆಯಿಂದ. ಓಲ್ಡ್ ಸ್ಟೈಲಲ್ಲಿ ಹಾಕಿದ್ದಾರೆ. ಟಿಕೆಟ್ಸು ಹಾಕಿದೆ ನೋಡಿ ಎಷ್ಟೆಷ್ಟಿದೆ ಅಂತ. ಅಡಲ್ಟ್ಸಿಗೆ 16.50, ಸ್ಟೂಡೆಂಟ್ಸಿಗೆ ಆಫರ್ ಇರುತ್ತೆ. ನಿಮ್ಮ ಯೂನಿವರ್ಸಿಟಿ ಕಾರ್ಡ್ ತೋರಿಸ್ಕೊಂಡ್ರೆ ಆಫರ್ ಕೊಡ್ತಾರೆ. ಮತ್ತು ಇದೊಂದು ಬುಕ್ಸ್ ಕೊಡ್ತಾರೆ, ಈ ಥರ ಎಕ್ಸ್ಪ್ಲೋರರ್ ಮ್ಯಾಪ್ ಅಂತ ಹೇಳಿ. ಇದರಲ್ಲಿ ಏನೇನಂತ ನಾವು ನೋಡ್ಕೊಂಡು ಹೋಗ್ಬೋದು ಆರಾಮಾಗೆ. ಆಮೇಲೆ ಇನ್ನೊಂದು ಹೆಂಗೆ ಗೊತ್ತಾ, ಈ ಥರ ಕೈಗೆ ಬ್ಯಾಂಡ್ ಕೊಡ್ತಾರೆ. ಈ ಬ್ಯಾಂಡು ಒಳಗಡೆ ಎಂಟ್ರಿ ಆಗಲಿಕ್ಕೆ ನೋಡಿ, ಅಡ್ಮಿಷನ್ ಎಂಟ್ರಿ. ಇದು ನೋಡಿ ಹಳೇ ಕಾಲದ್ದು ಕೆಳಗಡೆ ಈ ಥರ ಇತ್ತಂತೆ ಬಿಲ್ಡಿಂಗ್ ಕೆಳಗಡೆ. ಆ ಬಿಲ್ಡಿಂಗ್ ಮೇಲ್ಗಡೆ ಇವ್ರು ಈ ಥರ ನ್ಯೂ ಬಿಲ್ಡಿಂಗ್ ಬಿಲ್ಡ್ ಮಾಡಿದ್ದಾರೆ ನೋಡಿ. ಬ್ರಿಕ್ಸ್ ಎಲ್ಲ ಕಾಣಿಸ್ತಿರ್ಬೋದು ಇಲ್ಲಿ, ಹಳೇ ಬ್ರಿಕ್ಸ್ ಎಲ್ಲ ಹಿಂಗಾಗಿದ್ದಾವೆ ಅಂತ. ಫುಲ್ಲು ಬೂದಿ ಥರ ಆಗಿದ್ದಾವೆ ನೋಡಿ. ಅದ್ರ ಮೇಲ್ಗಡೆ ಇವ್ರು ಇಷ್ಟು ಚೆನ್ನಾಗೇ ಬಿಲ್ಡ್ ಮಾಡಿದ್ದಾರೆ ನೋಡಿ. ಇದು ನೋಡಿ ಅವಾಗಿನ ಕಾಲೇಜು ಮತ್ತು ಅವಾಗಿನ ಸ್ಟೂಡೆಂಟ್ಸ್ ಹೆಂಗಿದ್ರು, ಇವಾಗ ಹೆಂಗಿದೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಅಂತ ಹೇಳಿ ರೆಪ್ರೆಸೆಂಟ್ ಮಾಡಿದ್ದಾರೆ ನೋಡಿ. ಎಷ್ಟು ಜನ ಶೋಕೇಸ್ ಮಾಡಿದ್ದಾರೆ. ಬನ್ನಿ ಹೆಂಗೆ ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಏನಿದೆ ಅಂತ ನೋಡೋಣ ಬನ್ನಿ. ಒಳಗಡೆ ಎಂಟ್ರಿ ಕೊಡೋಣ, ಯಾವ ಥರ ಇದೆ ನೋಡೋಣ. ಬಾ ಹೆಂಗಿದೆ ನೋಡಿ. ವಾವ್, ಏನು ಮಸ್ತಾಗಿದೆ ಗುರು, ಸಖತ್ತಾಗೈತಲ್ಲ. ವಾವ್ ಸಖತ್ತಾಗಿದೆ.
ಇಲ್ಲೊಂದು ಎಕ್ಸೈಟಿಂಗ್ ತೋರಿಸ್ತೀನಿ ನೋಡಿ, ಏನು ಇಟ್ಟಿದ್ದಾರೆ ಅಂತ ಇಲ್ಲಿ ಪ್ಲ್ಯಾನೆಟು. ತೋರಿಸ್ಲಾ? ರೆಡಿ, 1 2 3 ನೋಡಿ. ವಾವ್, ರವಿ ಮಾಮನ್ ಇಟ್ಬಿಟ್ಟಿದ್ದಾರೆ ಇಲ್ಲಿ. ವಾವ್ 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 ವಾವ್, ಏನು ಮಸ್ತಾಗಿ ಕಾಣಿಸ್ತಿದೆಯಲ್ಲ. ಸಖತ್ತಾಗಿದೆ. ಅದು ಒಳಗಡೆ ನೋಡಿ ಏನೋ ಒಂಥರ ಶೇಕ್ ಆಗ್ತಿದೆ ಅನ್ಸುತ್ತಲ್ಲ ನೋಡಿ. ಝೂಮ್ ಮಾಡಿ ತೋರಿಸ್ತೀನಿ. ಏನೋ ವಿಜುವಲ್ಸ್ ಥರ ಹಾಕಿದಾರಲ್ಲ, ಸಖತ್ತಾಗೈತೆ. ವಾವ್. ಓ, ಅಣ್ಣ ಫೋಟೋಗ್ರಾಫರು, ಅಕ್ಕ ಫೋಜರು. ಸಖತ್ತಾಗಿದೆ. ಇದು ನೋಡಿ, ಮೇಲ್ಗಡೆ ಎಲ್ಲ ಅವ್ರ ಹಿಸ್ಟ್ರಿನ ಪೇಂಟಿಂಗ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದಾರೆ. ಅಂದರೆ ಇದೊಂದು ಫ್ಯಾಮಿಲಿ ಈ ಬಿಲ್ಡಿಂಗಲ್ಲಿ ವಾಸವ ಇದ್ರಂತೆ. ಅಂದರೆ ಈ ಬಿಲ್ಡಿಂಗಲ್ಲಿ ಇದ್ರಂತೆ. ಅವ್ರ ಪೇಂಟಿಂಗ್ಸ್ನೆಲ್ಲ ಮಾಡಿದ್ದಾರೆ ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಮಾಡಿದಾರಂತ. ಹಂಗೆ ಕೆಳಗೆ ಬಂದುಬಿಟ್ರೆ ರವಿ ಮಾಮ ತೋರಿಸ್ತೀನಿ ಬನ್ನಿ ಮುಂದ್ಗಡೆ. ಈ ಥರ ಪ್ರತಿಯೊಂದು ಪ್ಲ್ಯಾನೆಟ್ನು ಕೂಡ ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ. ಒಂದೊಂದು ಟೈಮ್ ಒಂದೊಂದು ಪ್ಲ್ಯಾನೆಟ್ನ ರೆಪ್ರೆಸೆಂಟ್ ಮಾಡ್ತಾರಂತೆ. ಈ ಟೈಮು ಸೂರ್ಯನ ರೆಪ್ರೆಸೆಂಟ್ ಮಾಡಿದ್ದಾರೆ. ಹತ್ರ ಹೋಗಿ ತೋರಿಸ್ತೀನಿ ತಾಳಿ ಎಷ್ಟಿದೆ ಅಂತ ನೋಡಿ. ಒಳಗಡೆ ಒಂಥರ ವಿಜುವಲ್ಸ್ ಥರ ಎಷ್ಟು ಮಸ್ತ್ ಕಾಣ್ತಿದೆ. ಸೇಮ್ ಕ್ಯಾಮ್ರಾ ಹಿಂಗೆ ಮುಂದಕ್ಕೆ ಹಿಡಿದ್ರೆ ಸೂರ್ಯನ ಹತ್ರ ಹೋದಾಗ ಹೆಂಗೆ ಶಾಖ ಹೊಡೆಯುತ್ತಲ್ಲ ಆ ಥರ ಕಾಣಿಸ್ತಿದೆ. ಆ ಥರ ಫೀಲ್ ಬರೋ ಥರ ಮಾಡಿದ್ದಾರೆ ನೋಡಿ ಇವರು, ಅಲ್ವಾ? ನೋಡಿ ಸುತ್ತ ನೋಡಿ, ಇಲ್ಲೆಲ್ಲ ಪೇಂಟಿಂಗ್ ಮಾಡಿದ್ದಾರೆ. ಸಖತ್ತಾಗೈತಲ್ಲ. ನೋಡಿ, ಅವ್ರ ಹಿಸ್ಟ್ರಿ ಎಲ್ಲ ಒಂದು ಪೇಂಟಿಂಗ್ ಮುಖಾಂತರ ರೆಪ್ರೆಸೆಂಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಥರ ಇವತ್ತು ಸನ್ನ ರೆಪ್ರೆಸೆಂಟ್ ಮಾಡಿದ್ದಾರೆ. ನೆಕ್ಸ್ಟ್ ಮಂತ್ ಅಥವಾ ನೆಕ್ಸ್ಟ್ ವೀಕಲ್ಲಿ ಬೇರೆ ಎಲ್ಲ ಎಕ್ಸಾಂಪಲ್ ಮಾಸು, ಜುಪಿಟರು ಅಥವಾ ಅರ್ತು, ಈ ಥರ ಒಂದೊಂದು ಪ್ಲ್ಯಾನೆಟ್ನ ರೆಪ್ರೆಸೆಂಟ್ ಮಾಡ್ತಾರಂತೆ. ಇಲ್ಲಿ ಗೈಡ್ ಅವ್ರು ಹೇಳಿದರು ಪರ್ ಮಂತ್ ಅಂದರೆ ಮೀನ್ಸ್ ಒಂದು ಮಂತಿಗೆ ಇದನ್ನು ಸನ್ ರೆಪ್ರೆಸೆಂಟ್ ಮಾಡಿದರೆ ನೆಕ್ಸ್ಟ್ ಮಂತು ಅರ್ಥನ ರೆಪ್ರೆಸೆಂಟ್ ಮಾಡ್ತಾರೆ. ಇದೇ ರೀತಿ ಸುಮಾರು ಎಲ್ಲ ಪ್ಲ್ಯಾನೆಟ್ಸನ್ನು ಕವರ್ ಮಾಡ್ತಾರಂತೆ ಇವರು. ಅರೌಂಡ್ 9 ಪೌಂಡ್ಸ್ ಏನಾದರೂ ಸ್ಟೂಡೆಂಟ್ಸಿಗೆ 9 ಪೌಂಡ್ಸ್ ಇಟ್ಟಿದ್ದಾರೆ ಟಿಕೆಟ್ಸು. 9 ಪೌಂಡ್ಸ್ ಐ ಥಿಂಕ್ ವರ್ತಿದೆ. ಯಾರಾದರೂ UK ಅಲ್ಲಿದ್ದರೆ ಬಂದು ನೋಡಿ, ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಈ ಕಂಬ ಥರ ಮತ್ತು ಇಲ್ಲಿ ಸೈಡಿಗಿರೋ ಡಿಸೈನ್ಸು, ಇದೊಂಥರ ಆರ್ಕಿಟೆಕ್ಚರ್ ಡಿಸೈನ್ ನೋಡಿದರೆ ನೋಡಿ ಏನು ಚೆನ್ನಾಗಿ ಕಾಣ್ತಿದೆ ಇದೆಲ್ಲ. ಇದನ್ನು ನೋಡ್ತಾ ಇದ್ದರೆ ನಮ್ಮ ಇಂಡಿಯಾದಲ್ಲಿರೋ, ನಮ್ಮ ಕರ್ನಾಟಕದಲ್ಲಿರೋ ಹಂಪಿ ಮತ್ತು ಹಳೇಬೀಡು ಇದನ್ನೆಲ್ಲ ನೋಡ್ದಂಗೆ ಆಗ್ತೈತೆ ಸೇಮ್ ನನಗೆ. ಸೇಮ್ ನಮ್ಮದ್ರಲ್ಲಿ ಯಾವ ಥರ ಹಳೇ ಕಾಲದ್ದು ಹೆಂಗೆ ರೆಪ್ರೆಸೆಂಟ್ ಮಾಡಿದಾರೋ ಸೇಮ್ ಅದೇ ರೀತಿ ಇಲ್ಲೂ ಕೂಡ ಇವರು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸಖತ್ತಾಗೈತೆ ಮಾತ್ರ. ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ, ಚೆನ್ನಾಗಿದೆ. ಇದು ನೋಡಿ ಮ್ಯಾಪ್ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ. ಪ್ರತಿಯೊಂದನ್ನು ಕೂಡ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಇಲ್ಲಿ, ಏನೇನು ಎಲ್ಲೆಲ್ಲಿದೆ ಅಂತ ಹೇಳಿ, ಎಲ್ಲೆಲ್ಲಿ ಹೋಗಬೇಕು ಏನು. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಒಂದು ಬುಕ್ಲೆಟ್ ಥರ ಇದೆ, ಒಳಗಡೆ ಓಪನ್ ಮಾಡಿರೋ ಈ ಥರ ಇದೆ. ಆಮೇಲೆ ಇದನ್ನೇನು ನೋಡ್ತಿದ್ದಾರಲ್ಲ ಎಲ್ಲ ಬ್ರಿಟಿಷರು, ಅಂದರೆ ಹಳೇ ಕಾಲದ ಚೇರ್ಸು. ಆಮೇಲೆ ಇದೆಲ್ಲ ನೋಡಿ ಲೆದರ್ ಅಂತ, ಇದು ಲೆದರ್ ಸೀಟ್ಸು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತಂದರೆ ಆ ಪೇಂಟಿಂಗ್ಸ್ ಆಗಿರ್ಬೋದು, ಆ ಪಿಲ್ಲರ್ಸು ಮತ್ತು ಚಿಕ್ಕದು ಡಿಸೈನ್ಸ್ ಆಗಿರ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದರೆ ಮಸ್ತಾಗಿದೆ, ಬ್ಯೂಟಿಫುಲ್ಲಾಗಿ. ತುಂಬಾ ಖುಷಿಯಾಗುತ್ತೆ ನೋಡಿದ್ನ. ಬಂದಿದ್ದಕ್ಕೂ ವರ್ತಿದೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಷ್ಟು ಜನ ಇಲ್ಲ, ಆರಾಮಾಗೆ ಎಲ್ಲ ನೋಡ್ಕೊಂಡು ಹೋಗ್ಬೋದು. ಈ ಬಿಲ್ಡಿಂಗ್ ಏನು ತೋರಿಸಿದ್ನಲ್ಲ, ಈ ಬಿಲ್ಡಿಂಗು ತುಂಬಾ ಹಳೇ ಬಿಲ್ಡಿಂಗು. ಅಂತಂದರೆ ಇಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಂದು ದೊಡ್ಡ ಫ್ಯಾಮಿಲಿನೇ ಇಲ್ಲಿ ವಾಸವಿದ್ದರಂತೆ. ಸುಮಾರು ಅದು ಎಷ್ಟು ಜನ ಅಂತ ಕೌಂಟ್ ಇಲ್ಲ, ಒಟ್ಟು ಸುಮಾರು ಸಾವಿರಾರು ಜನ ಇಲ್ಲಿ ಒಂದು ಫ್ಯಾಮಿಲಿ ವಾಸವಾಗಿದ್ರು ಅಂತ ಹೇಳಿ ಇಲ್ಲಿ ಗೈಡ್ ಹೇಳ್ತಾ ಇದ್ರು. ಮತ್ತು ಇದೇನು ಪೇಂಟಿಂಗ್ಸ್ ನೋಡಿದ್ರಲ್ಲ ಮೇಲೆ, ಅದೇನು ವಾಸವಿದ್ರಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸು, ಅದನ್ನೆಲ್ಲ ಪೇಂಟಿಂಗ್ ಮುಖಾಂತರ ಪ್ರೆಸೆಂಟ್ ಮಾಡಿದ್ದಾರೆ ಇಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಈ ಬಿಲ್ಡಿಂಗ್ ನೋಡ್ತಾ ಇದ್ದರೆ, ಈ ಪಿಲ್ಲರ್ಸು, ಈ ಡಿಸೈನ್ಸು ನೋಡ್ತಾನೇ ಇರಬೇಕು ಅನಿಸ್ತೈತೆ ಅಲ್ವಾ? ಎಷ್ಟು ಮಸ್ತಾಗಿದೆ ನೋಡಿ. ಕ್ಯಾಮ್ರಾದಲ್ಲಿ ಅಷ್ಟು ಹೈಟ್ ಕಾಣಿಸ್ತಾ ಇಲ್ಲ, ಇಲ್ಲಿ ಇನ್ ಪರ್ಸನ್ ನೋಡೋಕ್ಕೆ ಎಷ್ಟು ಹೈಟ್ ಇದೆ ಅಂದರೆ ಇದು ಚೆನ್ನಾಗಿದೆ ಅಪ್ಪ, ಮಸ್ತಿದೆ.
ಇದನ್ನು ಅಷ್ಟೇ ಚೆನ್ನಾಗೇ ಮಾಡಿದ್ದಾರೆ. ಎಲ್ಲೂ ಒಂದು ಲೈನ್ ಥರ ಕಾಣ್ತಾನೆ ಇಲ್ಲ ಅದು. ಅಂದರೆ ಎಲ್ಲೂ ಒಂದು ಅದು ಡಿಸೈನ್ ಹೆಂಗೆ ಗ್ರಾಫಿಕ್ ಮಾಡಿದಾರಲ್ಲ ಇದು, ಅದನ್ನೇನು ಎಲ್ಲೂ ಕೂಡಿಸಿರೋ ಥರ ಕಾಣಿಸ್ತಿಲ್ಲ. ಒಂಥರ ಕ್ಲೀನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಬಿಲ್ಡಿಂಗ್ನ ಮೇಲ್ಗಡೆಯಿಂದ ನೋಡೋಕ್ಕೆ ಎಷ್ಟು ಮಸ್ತಾಗಿದೆ ಅಂತಂದರೆ, ನನ್ನ ಹತ್ರ ಏನಾದರೂ ಡ್ರೋನ್ ಇದ್ದರೆ ಡ್ರೋನ್ ಶಾಟ್ಸಲ್ಲಿ ತೋರಿಸ್ತಿದ್ದೆ. ಬಟ್ ನನ್ನ ಹತ್ರ ಡ್ರೋನ್ ಇಲ್ಲ. ಮೇಲ್ಗಡೆಯಿಂದ ನೋಡಿದರೆ ಒಂದು ಒಂದು 100 ಎಕರೆಯಲ್ಲಿ ಒಂದು ಈ ಬಿಲ್ಡಿಂಗ್ನ ಕಟ್ಟಿದ್ದಾರೆ. ಮಸ್ತಾಗಿ ಕಾಣಿಸುತ್ತೆ ಮಾತ್ರ ಈ ಬಿಲ್ಡಿಂಗ್ ಮೇಲ್ಗಡೆಯಿಂದ. ಇಲ್ಲೇನು ನೋಡ್ತಿದ್ದೀರಲ್ಲ ಇದನ್ನೆಲ್ಲ, ಇಲ್ಲಿ ಒಬ್ಬರು ವುಮೆನ್ನು ಇದನ್ನು ರೂಲ್ ಮಾಡ್ತಿದ್ರಂತೆ. ಅವರು ರೂಲ್ ಮಾಡಬೇಕಾದ್ರೆ ಯೂಸ್ ಮಾಡ್ತಿದ್ದ ಸ್ಪೆಕ್ಟ್ಸು, ಆಮೇಲೆ ನೋಡಿ ಫೋಟೋ ಹಾಕಿದ್ದಾರೆ ಇಲ್ಲಿ. ಆಮೇಲೆ ಹಿಂದ್ಗಡೆ ಇಲ್ಲಿ ವಾಕಿ ಟಾಕಿ ಇದೆ. ಮತ್ತು ಅವರು ಎಲ್ಲನೂ ಬುಕ್ಸ್ ಬರೆದಿಟ್ಟಿದ್ದಾರೆ. ಏನು ಬುಕ್ಸು ನೋಡಿ, ಗ್ಯಾಸು ಏನೋ ಟಿ ಎ ಗ್ಯಾಸು, ನೋಸ್ ಗ್ಯಾಸ್ ಅಂತ ಬರೆದಿದ್ದಾರೆ. ಇಲ್ಲಿ ನೋಡಿ ಅವ್ರಿಗೆ ಬಂದಿರೋವಂಥ ಬ್ಯಾಡ್ಜಸ್ಸು. ಮತ್ತು ಇಲ್ಲೊಂದು ಹಾಕಿದೆ ನೋಡಿ, ರೋಡ್ ಮ್ಯಾಪ್ ಆಫ್ ಇಂಡಿಯಾ. ಅವ್ರು ಇಂಡಿಯಾಗೆ ರೂಲ್ ಮಾಡೋಕ್ಕೆ ಬರ್ತಿದ್ರಲ್ಲ, ಅವಾಗ ರೋಡ್ ಮ್ಯಾಪ್ ಹಾಕ್ಕೊಂಡಿದ್ರು ಅವರು. ನೋಡಿ ಅಲ್ಲಿ ತೋರಿಸ್ತಿದೆ ರೋಡ್ ಮ್ಯಾಪ್ ಆಫ್ ಇಂಡಿಯಾ. ಪ್ರೈಸ್ ಅದನ್ನ ಬುಕ್ಸು ಸೇಲಿಗೂ ಇಟ್ಟಿದ್ರಂತ ಅವಾಗ. 15 ಪೌಂಡ್ಸ್ ಇದೆ ನೋಡಿ. ಶಿಪ್ಪು, ವಾಕಿ ಟಾಕಿ. ಹಂಗೆ ಈ ಕಡೆ ಹೊರಗಡೆ ಬಂದರೆ ಈ ಕಡೆ ಕೆಫೆ ಇದೆ. ಮತ್ತು ಇಲ್ಲಿ ಕೆಲವೊಂದು ಶೋಕೇಸ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲ ಹ್ಯಾಂಡ್ ಮೇಡೆಡ್ ಇದೇನೋ, ಏನಿದು ಏನೋ ಇಟ್ಟಿದ್ದಾರೆ, ಇದು ಗೊತ್ತಿಲ್ಲ. ಆ್ಯಂಡ್ ಬಾಟಲ್ಸ್ ಇಟ್ಟಿದ್ದಾರೆ ನೋಡಿ, ಏನು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಇದ್ರ ಮೇಲೆಲ್ಲ. ನೋಡಿ ಪಕ್ಷಿಗಳದೆಲ್ಲ ಪೇಂಟೆಡ್ ಥರ, ಸ್ಟಿಕ್ಕರ್ ಥರ ಹಾಕಿದ್ದಾರೆ. ಸ್ಟಿಕ್ಕರ ಪೇಂಟೆಡ್ ಗೊತ್ತಿಲ್ಲ ಇದು, ಬಟ್ ಚೆನ್ನಾಗಿದೆ ಮಾತ್ರ ಬಾಟಲ್ ಇದು. ನೋಡಿ ಎಲ್ಲ ಹ್ಯಾಂಡ್ ಮೇಡೆಡ್ ಇದು. ನೋಡಿ ಇದೆಲ್ಲ ಗೊಂಬೆ ಎಲ್ಲ ಇಟ್ಟಿದ್ದಾರೆ. ಮತ್ತು ಬುಕ್ಸ್, ಇದೇನಿದು ಪಝಲ್ಸ್ ಇಟ್ಟಿದ್ದಾರೆ. ಮತ್ತು ಈ ಕಡೆ ನೋಡಿ ಇಲ್ಲಿ ಹನಿ, ಎಷ್ಟು ಪ್ಯೂರ್ ಹನಿ ಅಂತ ಇದು. ಪ್ಯೂರ್ ಹನಿ ಎಲ್ಲ ಇದು ಮಾರಾಟಕ್ಕೆ ಇಟ್ಟಿದ್ದಾರೆ ಅನ್ಸುತ್ತೆ ಇದೆಲ್ಲ. ಹೌದು, ಎಲ್ಲ ಸೇಲಿಗೆ ಇಟ್ಟಿದ್ದಾರೆ ಇದೆಲ್ಲ. 5 ಪೌಂಡ್ಸ್. ಇದು ಲಿಪ್ ಬಾಂಬ್ ಅಂತ, ಇದು ಹ್ಯಾಂಡ್ ಮೇಡೆಡ್ ಲಿಪ್ ಬಾಂಬು. ಚೆನ್ನಾಗಿದೆ. ಇಷ್ಟ ಇದು ಏನು ಪ್ಲೇಸ್ ನೋಡೋಕ್ಕೆ. ಅದೊಂದು ಒಳಗಡೆ ತೋರಿಸಿ ನಾ ರವಿ ಮಾಮ ನೋಡೋಕೆ ಭಾಳ ಚೆನ್ನಾಗಿತ್ತು. ಸೊ ಇಷ್ಟ ಇದು ಪ್ಲೇಸಿನ ಬಗ್ಗೆ ಎಲ್ಲ ಹಿಸ್ಟ್ರಿ. ನನಗೆ ಅಷ್ಟು ಹಿಸ್ಟ್ರಿ ಗೊತ್ತಿಲ್ಲ, ಬಟ್ ಪ್ಲೇಸ್ ತುಂಬ ಚೆನ್ನಾಗಿದೆ. ಯಾರಾದರೂ UK ಇದ್ದು ವಿಸಿಟ್ ಮಾಡಬೇಕು ಅಂತಂದರೆ ವಿಸಿಟ್ ಮಾಡಿ, ವರ್ತಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಒಳಗಡೆ ಎಲ್ಲ ಏನು ನನ್ನ ಪೇಂಟಿಂಗ್ ತೋರಿಸಿದ್ನಲ್ಲ, ಈ ಪೇಂಟಿಂಗಿಗೆ ಇವರು ಒಂದು ನೇಮ್ ಹಾಕಿದ್ದಾರೆ. ಏನಪ್ಪ ನೇಮು ಅಂತಂದರೆ, ಒಂದು ನ್ಯಾವಲ್ ಆರ್ಟ್ ಅಂತ ಹೇಳಿ ಒಂದು ನೇಮ್ ಇಟ್ಟಿದ್ದಾರೆ ಇದಕ್ಕೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ವರ್ತಿದೆ ಇಲ್ಲಿ ಬಂದರೆ. ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್. ನನ್ನ ಏರ್ಸ್ ನೋಡಿದ್ರೆ ಗೊತ್ತಾಗಿರ್ಬೋದು ಎಷ್ಟು ಗಾಳಿ ಬೀಸ್ತೈತಲ್ಲ ಅಂತ. ಇಲ್ಲಿ ತುಂಬ ಕೋಲ್ಡ್ ಇದೆ. ಬೇಗ ಮನೆಗೆ ಹೋಗೋಣ ಬನ್ನಿ. ಎಂದೆಂದಿಗೂ ನೀ ಕನ್ನಡವ